ನಿನ್ನೆ ತಡರಾತ್ರಿ ಸುರಿದ ಭಾರೀ ಮಳೆಗೆ ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ಬಜಾರ್ ರಸ್ತೆಗೆ ನುಗ್ಗಿದ ಚರಂಡಿ ನೀರು. ಶಿಗ್ಲಿ ನಾಕದಿಂದ ಬಾನು ಮಾರ್ಕೆಟ್ವರೆಗೆ ನೂತನ ರಸ್ತೆ ನಿರ್ಮಾಣ ಮಾಡಿದ್ರು. ಆದರೆ ಒಳಚರಂಡಿ ಸರಿಯಾಗಿ ಮಾಡದ ಕಾರಣ ನಿನ್ನೆ ಸುರಿದ ಭಾರೀ ಮಳೆಗೆ ಪಾದಗಟ್ಟಿಯಿಂದ ಬಾನು ಮಾರ್ಕೆಟ್ವರೆಗೆ ಚರಂಡಿ ನೀರೆಲ್ಲ ರಸ್ತೆಗೆ ಹರಿದು ಅಂಗಡಿ ಮಾಲೀಕರು, ಬೀದಿ ಬದಿ ವ್ಯಾಪಾರಸ್ಥರು ಇಂದು ಮುಂಜಾನೆ ಅಂಗಡಿ ಮುಗ್ಗಟ್ಟುಗಳ ಮುಂದೆ ನಿಂತ ಚರಂಡಿ ಹೊಲಸನ್ನು ಸ್ವಚ್ಛಗೊಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಗರಾಜ್ ಚಿಂಚಲಿಯವರು, ಈ ಹಿಂದೆ ಪುರಸಭೆಯವರಿಗೆ ಈ ಬಗ್ಗೆ ಮಾಹಿತಿ ತಿಳಿಸಿದ್ದು ಪುರಸಭೆಯವರು ನಿರ್ಲಕ್ಷಿಸಿದ್ದಾರೆ. ಹಾಗಾಗಿ ಚರಂಡಿ ನೀರೆಲ್ಲ ರಸ್ತೆಗೆ ಹರಿದು ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯ ರಸ್ತೆಯಲ್ಲಿ ಈ ಹಿಂದೆ ಸಿಸಿ ರೋಡ್ ನಿರ್ಮಾಣ ಮಾಡಿದ್ರು. ಅದರ ಜೊತೆಗೆ ನಾವು ಹಲವಾರು ಬಾರಿ ಮುನ್ಸಿಪಾಲ್ಟಿಗೆ ಎರಡು ಕಡೆ ಪಕ್ಕಾ ಗಟ್ರ ಮಾಡಿ ಸಿಸಿ ರೋಡ್ ಮಾಡಿರಿ ಅಂತೇಳಿ ನಾನು ಭಾಳಷ್ಟು ಬಾರಿ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಕೌನ್ಸಿಲ್ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಅನೇಕ ಬಾರಿ ಗಮನಕ್ಕೆ ತಂದಿದ್ವಿ. ಅವರು ಯಾವುದಕ್ಕೆ ಕಿವಿಗೆ ಹೊಡೆದೇ ಇವತ್ತು ಬಜಾರ ಸಿಸಿ ರೋಡನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಚರಂಡಿ ನೀರು ಇವತ್ತು ಜನರು ಚರಂಡಿ ನೀರು ಗಟ್ರ ಮೇಲೆ ಹತ್ತಿ ರಸ್ತೆದಾಗ ಬರುವಂಥ ಒಂದು ಸನ್ನಿವೇಶನ ನಡೆದೈತಿ. ಇದಕ್ಕೆ ನೇರವಾಗಿ ಮುನ್ಸಿಪಾಲ್ಟಿ ಆಡಳಿತ ಮಂಡಳಿ ಹಾಗೂ ಮುಖ್ಯ ಅಧಿಕಾರಿಗಳು ಈ ಚರಂಡಿ ನೀರು ಯಾಕೆ ಮೇಲೆ ಹತ್ತೈತೆ ಅಂದರೆ ಎರಡು ಕಡೆ ಪಕ್ಕಾ ಗಟ್ರ ಮಾಡಲಾರ್ದೇ ಸಿಸಿ ರೋಡ್ ನಿರ್ಮಾಣ ಮಾಡಿದ್ದಕ್ಕೆ ಚರಂಡಿ ರೋಡು ಮೇಲ್ಗಡೆ ಹತ್ತಿದ್ದಕ್ಕೆ ಜನರು ಇವತ್ತು ತಮ್ಮ ವ್ಯಾಪಾರಸ್ಥರು ಎಲ್ಲ ಬಜಾರ್ದಾಗ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ಅಂಗಡಿಕಾರರು ಎಲ್ಲರೂ ಕೂಡಿ ಆ ಹೊಲಸನ್ನು ಇವತ್ತು ಸ್ವಚ್ಛ ಮಾಡಿ ಅಂಗಡಿ ತೆಗೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇದಕ್ಕೆ ಪುರಸಭೆ ಮುಖ್ಯ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ಇದಕ್ಕೆ ಕಾರಣೀಕರ್ತರು ಅಂಥೇಳಿ